ಎಲ್ಲರಿಗೂ ನಮಸ್ಕಾರ. ಕೆ ವಿ ಅಯ್ಯರ್ ಅವರ ಶಾಂತಲ ಕಾದಂಬರಿಯನ್ನು ಮತ್ತೆ ಮುಂದುವರಿಸೋಣ. ಮಹಾದೇವಿ ತಾಯಿಯವರು ಈ ಸಾಮ್ರಾಜ್ಯಕ್ಕೆ ಒಬ್ಬ ಉತ್ತರಾಧಿಕಾರಿ ಬೇಕು, ಹಾಗೆ ಆಗಬೇಕು ಅಂತಂದರೆ ಮೊದಲು ವಿಷ್ಣುವರ್ಧನನ ಮದುವೆ ಆಗಬೇಕು ಅಂತ ಹೇಳಿಬಿಟ್ಟು ಅವರ ಸಾಕುಪುತ್ರನಾದಂತಹ ಕುವರವಿಷ್ಣುವಿನ ಉಪನಯನದ ಸಮಯದಲ್ಲಿ ಯಾರಾದರೂ ಹುಡುಗಿಯನ್ನು ನೋಡಿ ಮಗ ಒಪ್ಪಲಿ ಅಂಥೇಳಿ ಎಲ್ಲ ಏರ್ಪಾಟನ್ನು ಮಾಡಿರ್ತಾರೆ. ಜೊತೆಗೆ ವಿಷ್ಣುವರ್ಧನನಿಗೆ ಅವನು ಯಾಕೆ ಮದುವೆ ಆಗಬೇಕು ಅನ್ನೋದನ್ನು ಕೂಡ ತಿಳಿಸಿ ಹೇಳ್ತಾರೆ. ನ್ಯಾಯ ಧರ್ಮಗಳಲ್ಲಿ ನಡೆದಿರ್ತಕ್ಕಂತಹ ಈ ಚಕ್ರಾಧಿಪತ್ಯ ಮುಂದೂ ಕೂಡ ಹಾಗೆ ನಡಿಬೇಕು, ಯಾರಾದರೂ ಆ ಧರ್ಮಿಗಳ ಕೈಯಲ್ಲಿ ಅದು ಸೇರಬಾರ್ದು ಅಂತೇಳಿ ಹೇಳ್ತಾರೆ. ಆಗ ವಿಷ್ಣುವರ್ಧನ ಹೇಳ್ತಾನೆ, ಅವೇ ನಿಮ್ಮ ಮನಸ್ಸು ಬಹಳ ನೊಂದಿದೆ, ತಡಿಲಿಕ್ಕೆ ಆಗದೆ ಇರೋಷ್ಟು ದುಃಖ ಪರಂಪರೆಗಳನ್ನು ಅದು ಅನುಭವಿಸಿದೆ. ಒಂದೇ ಒಂದು ಆಸೆಯಿಂದ ಇದುವರೆಗೂ ಜೀವವನ್ನು ಬಿಗಿ ಹಿಡ್ಕೊಂಡು ನಿಲ್ಲಿಸ್ಕೊಂಡಿದ್ದೀರಾ. ನಾನು ಇದನ್ನೆಲ್ಲ ಅರಿದವನೇನಲ್ಲ. ಎಲ್ಲ ಹೆತ್ತಡರುಗಳಿಗೂ ಕೂಡ ತಮ್ಮ ಮಕ್ಕಳು ಸುಖ ಸಂತೋಷಗಳಿಂದ ಯಶೋವಂತರಾಗಿ ದೀರ್ಘಾಯುಗಳಾಗಿ ಬಾಳಬೇಕು ಅನ್ನೋ ಒಂದು ಆಸೆ ಇದ್ದೇ ಇರುತ್ತೆ. ಹೆತ್ತ ತಂದೆಗೆ ತಾನು ಉತ್ತಂತಹ ನೆಲ, ಕಟ್ಟಿದ ಮನೆ, ಬೆಳೆಸಿದ ಹಯನುಗಳು, ಮಾಡಿಟ್ಟ ಐಶ್ವರ್ಯ ಇವು ಪೋಲಾಗಬಾರದು, ವೃದ್ಧಿ ಆಗಬೇಕು, ಮಕ್ಕಳು ದಕ್ಷರಾಗಬೇಕು, ಮನೆ ಹೆಸರು ಉಳಿಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಪೂಜ್ಯರಾದ ನಮ್ಮ ತಂದೆಯವರು ಇಹವನ್ನು ತ್ಯಜಿಸಿ ಹೋದಾಗ ನೀವು ಸಹಗಮವನ್ನು ಮಾಡಬೇಕಾಗಿತ್ತು, ಅದು ಧರ್ಮ ಆಗಿತ್ತು. ಆದರೂ ಕೂಡ ನೀವು ನಮ್ಮನ್ನೆಲ್ಲ ಬೆಳೆಸಿದ್ರಿ, ದೊಡ್ಡವರನ್ನಾಗಿ ಮಾಡಿ ಅದೇ ಹೆಚ್ಚಿನ ಕರ್ತವ್ಯ ಅಂತ ಹೇಳಿಬಿಟ್ಟು ಜೀವವನ್ನು ನಮಗಾಗಿ ತಡೆ ಹಿಡಿದ್ರಿ. ಪಟ್ಟ ಕಟ್ಟಿಕೊಂಡ ನಮ್ಮ ಹಿರಿಯ ಅಣ್ಣ ಬಲ್ಲಾಳ ಅವರು ಪರಲೋಕಕ್ಕೆ ಹೋದ ಮೇಲೆ ಈ ರಾಜ್ಯದ ರಕ್ಷಣೆಗೋಸ್ಕರ ನಾವು ಪಟ್ಟ ಕಟ್ಟಿಕೊಳ್ಳಲೇಬೇಕಾಯಿತು. ದೈಹಿಕ ಸುಖಾದಿಗಳ ಕಡೆಗೆ ನಮ್ಮ ಮನಸ್ಸು ಎಡೆ ಕೊಡಲಿಲ್ಲ. ಇದನ್ನು ನೀವು ಬಲ್ರಿ. ಇಷ್ಟು ಅಗಾಧವಾದ ರಾಜ ಸಂಸಾರವನ್ನು ನಾನು ಕಟ್ಕೊಂಡಿರೋದು ಸಾಲದ? ಈ ರಾಜ್ಯದ ಉತ್ತರೋತ್ತರ ರಕ್ಷಣಾಭಿವೃದ್ಧಿಗಳಿಗೆ ದಕ್ಷರಾದವರು ಬೇಕು ಅನ್ನೋದು ನನಗೆ ಗೊತ್ತಿಲ್ವಾ? ಅವೇ ಕುವರವಿಷ್ಣು ನಮಗೆ ಮಗು ಅಲ್ವಾ? ರೂಪ, ಗುಣ, ಧೈರ್ಯ, ಸಾಹಸ ಇವುಗಳಲ್ಲಿ ಅವನೇನು ಕಡಿಮೆ ಇಲ್ಲ. ಕುವರವಿಷ್ಣುವಿಗೇನೆ ಯುವರಾಜ್ಯಾಭಿಷೇಕ ಮಾಡಿದ್ರೆ ಆಗಲ್ವಾ ಅಂತ ಕೇಳಿದಾಗ ತಾಯಿ ಹೇಳ್ತಾಳೆ, ಅಪ್ಪಾಜಿ ನಿನ್ನ ಹೃದಯದ ಔದಾರ್ಯ ಮೇರೆ ಇಲ್ಲದ್ದು. ಕುವರವಿಷ್ಣು ನಮ್ಮ ಮಗುನೇ ನಿಜ, ಆದರೆ ಆ ರೀತಿ ಪಟ್ಟ ಕಟ್ಟೋ ನೀತಿಯನ್ನು ರೂಢಿಗೆ ತರೋದು ನಮಗೆ ವಂಶಜಾತ್ರೆ ಇಲ್ಲದೆ ಇದ್ದಾಗ ಮಾತ್ರ. ಅಂತಹ ಸಂದರ್ಭ ಈಗೇನು ಬಂದಿಲ್ಲ. ಹೊಯ್ಸಳ ರಕ್ತನೇ ಬತ್ತಿ ಹೋದರೆ ಆನಂತರ ಬೇರೆ ಮಾತು. ಅಪ್ಪಾಜಿ ಕಟು ಮಾತಾಡ್ತೀನಿ, ನಿನ್ನ ಹೂವಿನಂಥ ಮನಸ್ಸನ್ನು ನೋಯಿಸ್ತಿದ್ದೀನಿ ಅಂತ ಅನ್ಕೋಬೇಡ. ನಿನಗೆ ಮದುವೆ ಮಾಡಿ ಸಂತತಿಯನ್ನು ಉಳಿಸ್ಕೊಳ್ಳೋದು ತಾಯಿಯಾದ ನನ್ನ ಕರ್ತವ್ಯ. ಇಷ್ಟು ದಿನನೂ ನೀನು ಹೇಳ್ತಿದ್ಯಲ್ಲ ಒಲ್ಲೆ ಒಲ್ಲೆ ಅಂತ, ಇನ್ನು ಆ ಮಾತಾಡಬೇಡ. ನಿನಗೆ ಮದುವೆ ಆಗಬೇಕು, ಮನೆಗೆ ಸೊಸೆಯಾಗಿ ಸಿಂಹಾಸನಕ್ಕೆ ತಾಯಿಯಾಗುವಂತಹ ಸೌಭಾಗ್ಯಗಳು ಯಾರಾದರೂ ನಿನ್ನ ಮನಸ್ಸಿಗೆ ಬಂದಿದ್ದರೆ ಈ ತಾಯಿ ಹತ್ರ ಸಂಕೋಚ ಇಲ್ಲದೆ ಹೇಳು. ಇತರ ದೇಶದ ಹೆಣ್ಣನ್ನು ತಂದ್ರೆ ಬಹಳ ಕಷ್ಟಗಳಿಗೆ ಒಳಪಡಬೇಕಾಗತ್ತೆ. ಇದಕ್ಕೆ ನಾನೇ ಸಾಕ್ಷಿ, ಏಕೆಂದರೆ ನಾನು ಪರದೇಶದ ಹೆಣ್ಣು, ಇಲ್ಲಿಯ ಹೆಣ್ಣಲ್ಲ. ಗಂಗರಾಜರು ನನ್ನನ್ನು ಕರ್ಕೊಂಡು ಬಂದು ನಿಮ್ಮ ತಂದೆಯವರಿಗೆ ಲಗ್ನ ಮಾಡಿಸಿದ ಮೇಲೆ ಅದರಿಂದ ಬೇಕಾದಷ್ಟು ತೊಡಕುಗಳಾದವು, ಕೋಟಲೆಗಳಾದವು, ಕಷ್ಟಗಳಾದವು. ಗಂಗರಾಜರೇ ಇದನ್ನೆಲ್ಲ ಬಗೆಹರಿಸ್ಬೇಕಾಗಿ ಬಂತು. ಇನ್ಯಾರ ಕೈಯಲ್ಲೂ ಅದು ಸಾಧ್ಯನೇ ಆಗ್ತಿರ್ಲಿಲ್ಲ. ದೈವವಶಾತ್ ನನಗೆ ಹುಟ್ಟಿದ ಮನೆಗಿಂತ ಸೇರಿದ ಈ ಮನೆ ಮೇಲೇ ಹೆಚ್ಚು ವಿಶ್ವಾಸ ಬೆಳೀತಾ ಹೋಯಿತು. ಒಟ್ಟಲ್ಲಿ ಹೇಳೋದು ಅಂದರೆ ನಮ್ಮ ನಾಡಿನ ಹೆಣ್ಣು ನಮಗೆ ಒಳ್ಳೆಯದು, ಅನುಭವಿಸಿದವ್ರಿಗೆ ಇದು ಅರ್ಥ ಆಗೋದು. ಬಹಳ ಹೇಳಬೇಕೇನು? ಇನ್ನು ಕಾಲ ತಳ್ಳೋದು, ಸಮಾಧಾನ ಹೇಳೋ ಮಾತನ್ನು ಆಡಬೇಡ. ನಿನಗೂ ಮದುವೆ ವಯಸ್ಸು ಮೀರಬಾರ್ದು. ಹೆತ್ತ ತಾಯಿ ಈ ಕಡೆ ಗಮನಿಸಲಿಲ್ಲ, ಮಕ್ಕಳಿಗೆ ತಿಳಿ ಹೇಳಲಿಲ್ಲ ಅನ್ನೋ ದೋಷಕ್ಕೆ ನನ್ನನ್ನು ಗುರಿಪಡಿಸಬೇಡ. ಗಂಗರಾಜರು ನಿನ್ನ ಮದುವೆ ವಿಷಯದಲ್ಲಿ ನನಗೆ ಅನೇಕ ಸಲ ಈ ಪ್ರಸ್ತಾಪವನ್ನು ಮಾಡಿದ್ದಾರೆ. ನಾನು ನಿನಗೆ ಹೇಳ್ತಾ ಇಲ್ಲ. ಹೊಟ್ಟೆಲಿ ಹುಟ್ಟಿದ ಮಕ್ಕಳು ತಾಯಿ ಮಾತನ್ನು ಕೇಳಲ್ವಾ? ಇಷ್ಟು ದೊಡ್ಡ ರಾಜ್ಯವನ್ನು ಯಾರು ಪಾಲು ಮಾಡಿ ಹೋಗ್ತೀರಾ ಅಂತೆಲ್ಲ ಗಂಗರಾಜರು ನನಗೆ ಎಷ್ಟೋ ಸಲ ಹೇಳಿದ್ದಾರೆ. ನಮ್ಮ ಪ್ರಜೆಗಳನ್ನು ನಾವು ಕಾಪಾಡದಿದ್ರೆ ಅದನ್ನು ಕಟುಕರ ಕೈಗೆ ಒಪ್ಪಿಸಿದ ಹಾಗೇನೆ ಲೆಕ್ಕ. ಪುಂಡು ಪಾಳೆಗಾರರು, ದ್ರೋಹಿಗಳು ಕೂಡ ಸಮಯ ನಿರೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಅವರು ಈ ರಾಜ್ಯಶ್ರೀಯನ್ನು ದೋಚಲಿಕ್ಕೆ ಕಾಯ್ತಾ ಇದ್ದಾರೆ. ಮಾರಸಿಂಗಮಯ್ಯ ಅವರ ನೇತೃತ್ವದಲ್ಲಿ ನಮ್ಮ ಈ ಸುಸಜ್ಜಿತ ಸೈನ್ಯಗಳು ದಕ್ಷತೆಯಿಂದ ದೇಶ ರಕ್ಷಣೆ ಕಾರ್ಯ ಮಾಡ್ತಾ ಇವೆ. ಎಲ್ಲ ದೇವರು ನಮ್ಮನ್ನು ರಕ್ಷಿಸ್ತಾ ಇದ್ದಾರೆ. ಸಕಾಲಕ್ಕೆ ಸರಿಯಾಗಿ ಮಳೆ ಬೆಳೆ ಬಂದು ಪ್ರಜೆಗಳು ಕೂಡ ದೈವರಲ್ಲಿ ಭಕ್ತಿ ಇರೋರಾಗಿದ್ದಾರೆ, ಧರ್ಮಿಷ್ಠರಾಗಿದ್ದಾರೆ, ಸಂತೋಷವಾಗೂ ಕೂಡ ಇದ್ದಾರೆ.
ಹೊಯ್ಸಳ ರಾಜ್ಯ ಅಂದರೆ ರಾಮರಾಜ್ಯ ಅಂತ ಜನ ಆಡ್ಕೊಳ್ಳೋದನ್ನು ನಾನು ಕೂಡ ಕೇಳಿದ್ದೀನಿ. ಅಪ್ಪಾಜಿ, ನಿಮ್ಮ ಯಶಸ್ಸು, ಧರ್ಮಗುಣ, ಉದಾರತೆ, ರಾಜನೀತಿ, ನ್ಯಾಯಾನ್ಯಾಯ ವಿಚಕ್ಷಣೆ, ಕಠಿಣ ಸನ್ನಿವೇಶದಲ್ಲೂ ಕೂಡ ಸಂಯೋಜಿತ ಬುದ್ಧಿ ಉಪಯೋಗಿಸೋದು, ಇವೆಲ್ಲ ನನಗೆ ತುಂಬ ಸಂತೋಷ ಉಂಟು ಮಾಡಿದೆ. ಆದರೆ ಇಷ್ಟು ದೊಡ್ಡ ಅರಮನೆಯಲ್ಲಿ ಒಂದೇ ಒಂದು ಮುತ್ತೈದೆ ಹೆಣ್ಣು ಇಲ್ಲದೆ ಇರೋದು ನನ್ನ ಎಲ್ಲ ಸಂತೋಷವನ್ನು ಮೆಟ್ಟಿ ನಿಂತುಬಿಟ್ಟಿದೆ. ಅಪ್ಪಾಜಿ, ನೀನು ನನಗೋಸ್ಕರ, ಈ ರಾಜ್ಯಕ್ಕೋಸ್ಕರ ಮದುವೆಗೆ ಒಪ್ಪಲೇಬೇಕು ಅಂತ ಹೇಳ್ತಾನೆ ರಾಜಮಾತೆಯ ಕಣ್ಣಲ್ಲಿ ಕಣ್ಣೀರು ಧಾರೆ ಧಾರಿಯಾಗಿ ಹರಿಲಿಕ್ಕೆ ಪ್ರಾರಂಭ ಆಗುತ್ತೆ. ಧ್ವನಿ ಗದ್ಗದಿಸುತ್ತೆ. ಅದನ್ನು ನೋಡಿ ಪ್ರಭುವಿಗೆ ಹೃದಯ ನೀರಾಗತ್ತೆ. ತಕ್ಷಣ ತಮ್ಮ ಉತ್ತರಯದಿಂದಲೇ ತಾಯಿ ಕಣ್ಣನ್ನು ಒರೆಸ್ತಾರೆ. ಅವೇ ಆಗದು ಇನ್ನು ಕಣ್ಣೀರಾಗದು, ಮನಸ್ಸಿಗೆ ಸಮಾಧಾನ ತಂದ್ಕೊಳ್ಳಿ, ನಿಮ್ಮ ಮನಸ್ಸಿಗೆ ಸುಖವಾಗಲಿ ಅಂತ ಹೇಳ್ಬಿಟ್ಟು ನಾನು ಮದುವೆ ಮಾಡ್ಕೊಳ್ತೀನಿ. ನೀವು ಇಷ್ಟೊಂದು ಹೇಳಿದ ಮೇಲೆ ನಾನು ಒಲ್ಲೆ ಅನ್ನೋದಿಲ್ಲ. ಅವೇ ಸಂತೋಷದ ದಿನದಲ್ಲಿ ಕಣ್ಣೀರು ತಂದುಕೊಂಡ್ರಲ್ಲ ಅಂತ ನನಗೂ ಕೂಡ ದುಃಖ ಆಗ್ತಾ ಇದೆ. ನಿಮಗೆ ಮನ ಒಪ್ಪಿದ ಹೆಣ್ಣನ್ನು ಸೊಸೆಯಾಗಿ ಮನೆ ತುಂಬಿಸ್ಕೊಳ್ಳಿ. ನಿಮ್ಮ ಆಯ್ಕೆನೇ ನನಗೆ ಪೂರ್ಣ ಸಮ್ಮತ. ಈ ಭಾರವನ್ನು ದಯವಿಟ್ಟು ನನ್ನ ಮೇಲೆ ಹಾಕಬೇಡಿ. ಈ ವಿಷಯದಲ್ಲಿ ಪುರುಷರಿಗೆ ಇಲ್ಲದೇ ಇರತಕ್ಕಂತಹ ಒಂದು ವಿಶೇಷವಾದ ವಿಮರ್ಶನ ಶಕ್ತಿ ಸ್ತ್ರೀಯರಿಗಿರುತ್ತೆ. ಇನ್ನು ಸಮಾಧಾನ ತಂದ್ಕೊಳ್ಳಿ ಅಂತ ಸಮಾಧಾನ ಮಾಡ್ತಾರೆ. ಪ್ರಭುಗಳ ಈ ಒಪ್ಪಿಗೆ ಮಾತನ್ನು ಕೇಳಿ ರಾಜಮಾತೆಗೆ ಸುಖದ ಕಣ್ಣೀರು ಬರಕ್ಕೆ ಶುರು ಆಗುತ್ತೆ. ಅಲ್ಲಿಗೆ ಸುಖ ದುಃಖ ಎರಡು ಕಣ್ಣೀರು ಕಣ್ಣಲ್ಲಿ ಕೋಡಿ ಹರಿಯುತ್ತೆ. ಪ್ರಭುಗಳು ಮತ್ತೆ ಇದೇನು ಸಂಕಟ ಬಂತು ಅಂದ್ಕೊಳ್ತಾರೆ. ಅವೇ ನಾನು ಕೇಳ್ಕೊಳ್ತಾ ಇದ್ದೀನಿ, ಇನ್ನು ಕಣ್ಣೀರು ತರಬೇಡಿ, ಅದು ನಮಗೆ ಅಶ್ರೇಯಸ್ಸು ಅಂದಾಗ ರಾಜಮಾತೆ ಹೇಳ್ತಾಳೆ, ಅಪ್ಪಾಜಿ ಇದು ಕಣ್ಣೀರಲ್ಲಪ್ಪ, ನೀನಂದ ಮಾತಿಗೆ ಹೃದಯ ಉಕ್ಕಿ ಬಂದಿದ್ರೆ ಸಂತೋಷ ಅಂತ ಹೇಳಿಬಿಟ್ಟು 2 ತೋಳುಗಳನ್ನು ನೀಡಿ ತನ್ನ ಮಗನನ್ನು ಎದೆಗೆ ಅಪ್ಪಿಕೊಳ್ತಾರೆ. ಇನ್ನು ಈ ಕಡೆ ವಿಜಯ ಸಿಂಹಾಸನದ ಓಲ್ಗ ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದಂತಹ ಅರಮನೆಯ ಉಳಿಗದವರಿಗೆ ಮಧ್ಯರಾತ್ರಿ ಆಗಿದ್ದು ಕೂಡ ತಿಳಿಯೋದಿಲ್ಲ. ಅಷ್ಟೊಂದು ಉತ್ಸಾಹದಿಂದ ಬೆಳಗ್ಗಿನಿಂದಲೂ ಕೂಡ ಅವರು ಕೆಲಸ ಮಾಡ್ತಲೇ ಇರ್ತಾರೆ. ರೂವಾರಿಗಳು ಅಂದರೆ ಶಿಲ್ಪಿಗಳಾದಂತಹ ದೇವೋಜ, ನಾಗೋಜ, ಪದ್ಮೋಜ, ಕೇತೋಜ, ಬಮ್ಮೋಜ ಇವರು ಒಬ್ಬೊಬ್ಬರು ಕೂಡ ಸ್ವರ್ಗ, ಕೈಲಾಸ, ಅಮರಾವತಿ, ಅಲ್ಕಾಪುರಿಗಳನ್ನು ಓಲ್ಗ ಶಾಲೆಗೆ ಇಳಿಸಿದ್ದಾರೆ ಅನ್ನೋ ಹಾಗೆ ಅಲಂಕಾರ ಮಾಡ್ತಾ ಇರ್ತಾರೆ. ವಿಸ್ಮಯಗೊಳಿಸ್ತಕ್ಕಂತಹ ಕೆತ್ತನೆ ಕೆಲಸಗಳನ್ನು ಮಾಡಿ ಜೋಡಿಸಿರ್ತಾರೆ. ಭವ್ಯವಾದ ದೇವತಾ ವಿಗ್ರಹಗಳನ್ನು, ಗಂಧರ್ವ, ವಿದ್ಯಾಧರರು, ಅಪ್ಸರೆ, ಯಕ್ಷಯಕ್ಷಿಯರ ವಿಗ್ರಹಗಳನ್ನು ಕೂಡ ಮನಮೋಹಿಸೋ ಹಾಗೆ ಮಾಡಿಟ್ಟಿರ್ತಾರೆ. ಅರ್ಧರಾತ್ರಿ ಕಳೆಯುತ್ತೆ. ಮರುದಿನ ಬೆಳಗಿನ ಜಾವದ ಸಮಯ ಆದರೂ ಕೂಡ ಇನ್ನೂ ಕೆಲಸಗಳು ಮುಗಿದಿರೋದಿಲ್ಲ. ಕೊನೆಯ ಅಲಂಕಾರಗಳಾದ ಹಸಿರು ತೋರಣಗಳು, ಮಧ್ಯ ಮಧ್ಯ ವರ್ಣಪುಷ್ಪಗಳ ರಚನೆ, ವಿಶಾಲವಾದ ಎಲೆಗಳಿಂದ ಜೋಲ್ತಾ ಇರೋ ಗೊನೆಗಳಿಂದ ಕೂಡಿರೋ ಎತ್ತರವಾದ ಬಾಳೆ ಕಂಬಗಳನ್ನು ನೆಡೋ ಕೆಟ್ಟೋ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಅಲ್ಲಲ್ಲಿ ಚೆಂದೆಂಗು, ಮಾದಳ, ದಾಳಿಂಬೆ, ಚಕ್ಕೋತ, ಕಿತ್ತಳೆ, ನಿಂಬೆ, ಬಾಳೆ ಮೊದಲಾದ ಹಣ್ಣುಗಳನ್ನು ಗೊಂಚಲು ಮಾಡಿ ರಮ್ಯವಾಗಿ ಕಟ್ತಾ ಇರ್ತಾರೆ. ಇನ್ನು ಗಂಗರಾಜರು, ಹೇಮಾದ್ರಿಗಳು ಅಲ್ಪ ನಿದ್ದೆ ಮಾಡಿ ಎದ್ದು ಪಾತನ ವಿಧಿಗಳನ್ನು ಮುಗಿಸಿ, ಸ್ನಾನಾದಿಗಳನ್ನು ಮುಗಿಸಿ, ಉತ್ತಮ ವಸ್ತ್ರಭೂಷಣಗಳಿಂದ ಅಲಂಕೃತರಾಗಿ ಓಲಗ ಶಾಲೆಗೆ ಬರ್ತಾರೆ. ಅಲ್ಲೆಲ್ಲ ಅಲಂಕಾರ ವಿತರಣೆ ಮಾಡ್ತಾ ಇರ್ತಾರೆ. ಅದನ್ನು ನೋಡಿ ಮೆಚ್ಚುತ್ತಾರೆ. ದಿವ್ಯವಾಗಿದೆ, ಅಮೋಘವಾಗಿದೆ. ಈ ಹೊತ್ತು ಇಲ್ಲಿ ಕೆಲಸ ಮಾಡಿದವ್ರಿಗೆಲ್ಲರಿಗೂ ಕೂಡ ದ್ವಿಗುಣ ವೇತನ ಅಂತ ಬಹುಮಾನವನ್ನು ಪ್ರಭುಗಳು ಹೇಳಿದ್ದಾರೆ. ಅಂದರೆ ನಿಮ್ಮ ಪಗಾರಕ್ಕೆ 2 ಪಟ್ಟು ಸಿಕ್ಕುತ್ತೆ. ನೀವೆಲ್ಲ ರಾತ್ರಿ ಪೂರ್ತಿ ಕೆಲಸ ಮಾಡಿದ್ದೀರಾ, ಈಗಾಗಲೇ ಬೆಳಗಾಗ್ತಾ ಬಂತು, ಇನ್ನು ನಿದ್ದೆಗೆ ಅವಕಾಶವೇ ಇಲ್ಲ. ನಿಮ್ಮ ಮನೆಗಳಿಗೆ ಹೋಗಿ ಸ್ನಾನಾದಿಗಳನ್ನು ಮುಗಿಸ್ಕೊಂಡು ನಿಮ್ಮ ವಸ್ತ್ರಗಳನ್ನು ಧರಿಸಿ ಇನ್ನೊಂದು 2 ಗಂಟೆಗಳಲ್ಲಿ ಸರ್ವರು ಅವರವರ ಸ್ಥಾನದಲ್ಲಿ ಸಿದ್ಧರಾಗಿರಬೇಕು ಅಂತ ಆಜ್ಞೆ ಮಾಡಿ ಅಲ್ಲಿ ಕೆಲಸ ಮಾಡೋರೆಲ್ಲರನ್ನು ಕೂಡ ಕಳಿಸ್ಕೊಡ್ತಾರೆ. ಗಂಗರಾಜರ ವಿಚಕ್ಷಣೆಯಲ್ಲಿ ಆಹ್ವಾನಿತರು ಎಲ್ಲರಿಗೂ ಕೂಡ ಸುಖಾಸನಗಳನ್ನು ಏರ್ಪಾಟ್ ಮಾಡಿರ್ತಾರೆ. ಮೊದಲು ರಾಜ ಸಂಬಂಧಿಕರು, ಆನಂತರ ಅಮಾತ್ಯರು, ಸೇನಾಧಿಪತಿಗಳು, ಡಣಾಯಕ ನಾಯಕರುಗಳು, ಅಲ್ಲದೆ ನ್ಯಾಯಾಧೀಶರು, ನಗರ ಪಾಲಕರು, ಉದ್ಯೋಗಸ್ಥರು, ವಣಿಕರು, ಮಹಾಜನರು, ಅವರವರ ಕುಟುಂಬಗಳು, ಈ ಥರ ಎಲ್ಲರಿಗೂ ಅವರವರ ಸ್ಥಾನಮಾನಗಳನ್ನು ಅರಿತು ಲೋಪದೋಷಗಳಿಗೆ ಯಾವುದು ಅವಕಾಶ ಇಲ್ಲದೆ ಇರೋ ಹಾಗೆ ಸ್ಥಾನಗಳನ್ನು ಏರ್ಪಾಡು ಮಾಡಿರ್ತಾರೆ. ಬ್ರಾಹ್ಮಣರಿಗೆ, ವೇದಾಧ್ಯಯನ ಸಂಪನ್ನರಿಗೆ, ಪಂಡಿತರಿಗೆ, ಗುರುಪೀಠದವರಿಗೆ, ಪುರೋಹಿತರಿಗೆ ಇವರಿಗೆಲ್ಲ ವೇದಿಕೆ ಮೇಲೆ ಸ್ಥಾನಗಳನ್ನು ಏರ್ಪಾಡು ಮಾಡಿರ್ತಾರೆ. ಗಂಗರಾಜರು ಇದನ್ನೆಲ್ಲ ಮತ್ತೊಮ್ಮೆ ಪರಿಶೀಲಿಸ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅರುಣೋದಯ ಆಯಿತು ಅನ್ನೋ ಸೂಚನೆಯನ್ನು ವಿಜಯ ಸಿಂಹಾಸನದ ಓಲ್ಗ ಶಾಲೆಯಲ್ಲಿದ್ದಂತಹ ಪ್ರಭಾತ ಮಂಗಳ ವಾದ್ಯಗಳು ಮೊಳಗಕ್ಕೆ ಶುರು ಮಾಡಿ ತಿಳಿಸಿದ್ವೆ.
ಅರುಣ ರಂಜಿತವಾಗುತ್ತೆ, ಅಂದರೆ ಸೂರ್ಯ ಹುಟ್ಟುತ್ತಾನೆ. ಆ ಓಲಗ ಶಾಲೆ ಈಗ ಪರಶಿವನ ಕನಕ ಸಭೆ ಹಾಗೆ ಕಂಗೊಳಿಸೋಕ್ಕೆ ಪ್ರಾರಂಭ ಆಗತ್ತೆ. ಅಷ್ಟೊತ್ತಿಗೆ ಕುಕ್ಕುಟ ಸರ್ಪ ವಾಹನಿಯಾದ ವಾಸಂತಿಕಾ ದೇವಿಯ ಉತ್ಸವ ಮೂರ್ತಿ ಅದರ ಆಲಯದಿಂದ ಸಕಲ ಮಂಗಳ ಮರ್ಯಾದೆಯಿಂದ ಹೊರಡಿತು ಅನ್ನೋ ಸೂಚನೆ ಮಹಾಬೇರಿಯ ಮೊಳಗಿನಿಂದ ಕೇಳಿಬರುತ್ತೆ. ಕೆಲಸದವರು, ಅವಸರದವರು, ಗಣಾಚಾರದವರು, ಬಿಚ್ಚುಗತ್ತಿಯವರು, ಅಶ್ವಗಜ ಸೈನಿಕರು, ಪದಾತಿ ಸೈನಿಕರು ಎಲ್ಲರೂ ಅವರವರ ಸ್ಥಾನಗಳಲ್ಲಿ ಬಂದು ನಿಂತುಕೊಳ್ತಾರೆ. ಹೊನ್ನಿನ ಕಲಶಗಳಲ್ಲಿ ಶಾಂತಿ ಉದಕಗಳನ್ನು ತುಂಬಿಕೊಂಡು ಮಂಗಳ ದ್ರವ್ಯಗಳ ಜೊತೆಗೆ, ಮಂಗಳವಾದ್ಯ ಜೊತೆಗೆ ಸುಮಂಗಲಿಯರು ಓಲಗ ಶಾಲೆಯನ್ನು ಪ್ರವೇಶ ಮಾಡ್ತಾರೆ. ಯಜ್ಞ ವೇದಿಕೆಯನ್ನು ಮತ್ತು ವಿಜಯ ಸಿಂಹಾಸನವನ್ನು ಪ್ರದಕ್ಷಿಣೆ ಮಾಡ್ಕೊಂಡು ಬರ್ತಾರೆ. ಪುರೋಹಿತರು, ವೇದಾಧ್ಯಯನ ಸಂಪನ್ನರು, ಕುಲಗುರು ಪೀಠದವರು ಸ್ವಸ್ತಿ ವಾಚನಗಳನ್ನು ಹೇಳ್ತಾ ಓಲಗ ಶಾಲೆಯನ್ನು ಪ್ರವೇಶ ಮಾಡ್ತಾರೆ. ವಾಸಂತಿಕಾ ದೇವಿಯ ಉತ್ಸವ ಮೂರ್ತಿ ಸಿಂಹಾಸನದ ಬಲಪಕ್ಕದಲ್ಲಿ ಇದ್ದಂತಹ ಸಜ್ಜುಗೊಳಿಸಿದ ಸ್ಥಾನದಲ್ಲಿ ಸ್ಥಾಪಿತ ಆಗತ್ತೆ. ಆ ದೇವಿಗೆ ಅಗ್ರ ಪೂಜೆಗಳು ಮಾಡಲಿಕ್ಕೆ ಪ್ರಾರಂಭ ಆಗತ್ತೆ. ಅಷ್ಟೊತ್ತಿಗೆ ಹೊಯ್ಸಳೇಶ್ವರ ಅವರು ವಿಜಯ ಮಾಡ್ತಾ ಇದ್ದಾರೆ ಅನ್ನೋ ಸೂಚನೆಗೆ ರಾಜಲಾಂಛನವನ್ನು ಹಿಡಿದಂತಹ ಒಬ್ಬ ರಾಜ್ಯ ಭಟ ರಾಜದ್ವಾರದಿಂದ ಓಲಗ ಶಾಲೆಯನ್ನು ಪ್ರವೇಶ ಮಾಡ್ತಾನೆ. ಇನ್ನು ಪ್ರಭುಗಳು ಬರ್ತಾರೆ ಅಂತ ಹೇಳಿಬಿಟ್ಟು ಸಭೆಯೆಲ್ಲ ಮರ್ಯಾದೆಯಿಂದ ಹೇಳುತ್ತೆ. ನಿಶಬ್ದದಿಂದ ರಾಜಾಗಮನವನ್ನು ಕಾದು ನೋಡ್ತಾ ನಿಂತ್ಕೋತಾರೆ. ಹೊಗಳು ಭಟರು ಚಿನ್ನದ ದಂಡಗಳನ್ನು ಕೈಯಲ್ಲಿ ಹಿಡಿದು ಮೇಲಕ್ಕೆ ಎತ್ತಿ ರಾಜರಾಜ ಮಾರ್ತಾಂಡ, ನಿಶ್ಯಂಕ ಪ್ರತಾಪ, ಸಾಹಸ ಗಂಗಾ, ವಿಕ್ರಮ ತುಂಗ, ತ್ರಿಭುವನ ಮಲ್ಲ, ಶ್ರೀ ವಾಸಂತಿಕಾ ಪಾದ ಸರೋರುಹ ಭೃಂಗ, ಶ್ರೀ 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 ವಿಷ್ಣುವರ್ಧನ ಹೊಯ್ಸಳೇಶ್ವರ ದೇವ, ಉಘೆ ಉಘೆ ಅಂತ ಘೋಷಿಸ್ತಾರೆ. ಆನೆಗಳು ಘೇಳಿಡುತ್ತವೆ, ಕುದುರೆಗಳು ಹೇಷಾರವ ಮಾಡುತ್ತವೆ, ಪಂಚಮಹಾವಾದ್ಯಗಳು ಕೂಡ ಅಲ್ಲಿ ಮೊಳಗಲಿಕ್ಕೆ ಪ್ರಾರಂಭ ಆಗುತ್ತೆ. ವಿಪ್ರೋತ್ತಮರು ಆಶೀರ್ವಾದ ಮಾಡಲಿಕ್ಕೆ ಅಂದ್ಬಿಟ್ಟು ಎದ್ದು ನಿಂತ್ಕೊಳ್ತಾರೆ. ಆಗ ಸ್ವರ್ಣ ಸಿಂಹಾಸನದ ಬಲಗಡೆ ಇದ್ದಂತಹ ಬೆಳ್ಳಿ ಬಾಗಿಲು ತೆಕ್ಕೊಳ್ಳುತ್ತೆ. ಮಂಗಳ ಸೂಚಕಗಳಾದ ಸುವರ್ಣ ಅಕ್ಷತೆಗಳನ್ನು ಎರಚುತ್ತಾ ರಾಜಪುರೋಹಿತರು ಮೊದಲು ಬರ್ತಾರೆ. ಅವರ ಹಿಂದೆ ಕುವರ ವಿಷ್ಣುವನ್ನು ನಡೆಸ್ಕೊಂಡು ಹೊಯ್ಸಳೇಶ್ವರ ಪ್ರವೇಶ ಮಾಡ್ತಾರೆ. ಒಟ್ಟು ಮಂಗಳಕರವಾದ ಹಳದಿ ವಸ್ತ್ರವನ್ನು ಉಟ್ಟಿರ್ತಾನೆ. ಮೈಕಾಂತಿ ಕೆಂಪು ಕೂಡಿದ ಗೌರವಣ್ಣ, ಕುತ್ತಿಗೆಯಲ್ಲಿ ರತ್ನಖಚಿತವಾದ ಚಿನ್ನದ ಸರ ಇರುತ್ತೆ. ಮುಖದಲ್ಲಿ ಮತ್ತು ಮನಸ್ಸಿನಲ್ಲಿ ಕೂಡ ತನಗಾಗಿ ಇಷ್ಟೊಂದು ವಿಜೃಂಭಣೆ ಮಾಡಿದರಲ್ಲ ಅನ್ನುವಂತಹ ಒಂದು ನಾಚಿಕೆ ಎದ್ದು ಕಾಣಿಸ್ತಾ ಇರುತ್ತೆ. ವಿಶಾಲವಾದ ಕಾಂತಿಯುಕ್ತವಾದ ಕಣ್ಣುಗಳಿಗೆ ಕಂಡು ಕಾಣದಾಗೆ ಕಾಡಿಗೆ ಹಚ್ಚಿರ್ತಾನೆ. ತಲೆಗೂದಲು ಅಲೆ ಅಲೆಯಾಗಿ ಭುಜದಿಂದ ಕೆಳಗಿಳಿದಿರುತ್ತೆ. ವಯಸ್ಸು 12. ಬೆಳವಣಿಗೆ ಚೆನ್ನಾಗಿರುತ್ತೆ. ನಡೆಯಲ್ಲಿ, ನೋಟದಲ್ಲಿ ಗಾಂಭೀರ್ಯ ಇರುತ್ತೆ. ನಡೆದು ಬರ್ತಾ ಕತ್ತನ್ನು ಮೇಲೆತ್ತಿ ಅಪ್ಪಾಜಿಯವರ ಮುಖವನ್ನು ನೋಡ್ತಾನೆ. ನೆರೆದಿರೋ ಮಹಾಸಭೆಯನ್ನು ಕೂಡ ನೋಡ್ತಾನೆ. ಪರಿಚಿತವಾದ ಮುಖಗಳನ್ನು ನೋಡಿ ನಸು ನಗ್ತಾ ಇರ್ತಾನೆ. ಇನ್ನು ಪ್ರಭುಗಳು ವಿಶೇಷ ಭೂಷಣ ಅಲಂಕಾರಗಳು ಇಲ್ಲದೆ ಬರಿಗಾಲಲ್ಲಿ ನಡೆದು ಬರ್ತಾ ಇರ್ತಾರೆ. ಎಳೆಯ ಹಳದಿ ಬಣ್ಣದ ಪಟ್ಟವನ್ನು ಹುಟ್ಟಿರ್ತಾರೆ. ಮೇಲೆ ನೀಲಿ ಬಣ್ಣದ ಕಟಿವಸ್ತ್ರವನ್ನು ಅಲಂಕೃತವಾಗಿ ಹಾಕ್ಕೊಂಡಿರ್ತಾರೆ. ಕೊರಳಲ್ಲಿ ಥಳಥಳಿಸುವಂತಹ ವಜ್ರ ವೈಡೂರ್ಯಗಳ ಹಾರ ಇರುತ್ತೆ. ಕಿವಿಯಲ್ಲಿ ಪ್ರಕಾಶಮಾನವಾದ ಕುಂಡಲಗಳಿರುತ್ತೆ. 2 ತೋಳುಗಳಲ್ಲೂ ರತ್ನಖಚಿತವಾದ ಬಾಹುಬಂಧ ಇರುತ್ತೆ. ಮಣಿಕೊಟ್ಟುಗಳಲ್ಲಿ ಮರಕತ ಚಕಿತವಾದ ಅಲಂಕಾರ ಇರುತ್ತೆ. ಭುಜದವರೆಗೂ ಸುರುಳಿ ಬಿದ್ದ ತಲೆಗೂದಲು, ಮದ್ದಾನೆಯ ಸೊಂಡಿಲಿನ ಥರ ಇರತಕ್ಕಂತಹ ತೋಳುಗಳು, ವಿಶಾಲವಾದ ಉಬ್ಬಿದ ಎದೆ, ಮುಖಕ್ಕೆ ಗಂಡು ಸೊಬಗನ್ನು ಕೊಡುವಂತಹ ಎಳೆ ಮೀಸೆ, ವೀರಭಾವವನ್ನು ಸೂಚಿಸ್ತಕ್ಕಂತಹ ಮುಖ, ಹೂವಿನ ಮೃದುತ್ವವನ್ನು ಹೋಲುವಂತಹ ನಯನಗಳು, ದೇಹದ ಪುಷ್ಟಿಯನ್ನು ಸೂಚಿಸ್ತಕ್ಕಂತಹ ತುಂಬು ಕುತ್ತಿಗೆ, ಒಟ್ಟು ದೇವತಾ ಪುರುಷನ ನಿಲುವು. ಮಂದಸ್ಮಿತವಾದ ಕೋಮಲವಾದ ವರ್ಣದ ತುಟಿ ಇರುತ್ತೆ. ಮನಸ್ಥೈರ್ಯವನ್ನು ರೂಪಿಸ್ತಿದ್ದಂತಹ ಗಲ್ಲ ಇರುತ್ತೆ. ಈ ರೀತಿ ಎಲ್ಲ ಸೌಭಾಗ್ಯ ಪುರುಷ ಲಕ್ಷಣಗಳನ್ನು ಹೊಂದಿದ್ದ ಹೊಯ್ಸಳೇಶ್ವರ ವಿಷ್ಣುವರ್ಧನ ಪ್ರಭು ಪ್ರದ್ಯುಮ್ನನ ಹಾಗೆ ಕಂಗೊಳಿಸ್ತಾ ಇರ್ತಾರೆ. ರಾಜಪುರೋಹಿತರು ಪ್ರಭುವನ್ನು ಮತ್ತು ಒಟುವನ್ನು ಅವ್ರಿಗಾಗೆ ಏರ್ಪಾಟ್ ಮಾಡಿದ್ದ ಸುಖಾಸನದ ಕಡೆಗೆ ಕರ್ಕೊಂಡು ಬರ್ತಾರೆ. ಸಭೆಯೆಲ್ಲನೂ ಕೂಡ ವಿಶೇಷವಾದ ಉತ್ಸಾಹದಿಂದ ಉಘೆ ಉಘೆ ಹೊಯ್ಸಳೇಶ್ವರ ಅಂತ ಏಕಕಂಠದಿಂದ ಹರ್ಷಧ್ವನಿ ಮಾಡ್ತಾ ಇರುತ್ತೆ. ಕರತಾಡನವನ್ನು ಕೂಡ ಮಾಡ್ತಾರೆ. ಆಗ ಇಬ್ಬರು ಕಟ್ಟಳೆ ಮುತ್ತೈದೆಯರು ಮುಂದೆ ಬರ್ತಾರೆ. ಯಜ್ಞ ವೇದಿಕೆಯ ಸುತ್ತ ಪುಷ್ಪ ಹರಿದ್ರಾಕ್ಷತೆಗಳನ್ನು ಇಡ್ತಾರೆ. ಒಟುವಿನ ಹಣೆಗೆ ಕುಂಕುಮ ಅಲಂಕಾರ ಮಾಡ್ತಾರೆ. ಪ್ರಭುಗಳ ಹಣೆಗೆ ಕುಂಕುಮ ಇಡಕ್ಕೆ ಅಂತ ಹೋದಾಗ ಪ್ರಭುಗಳು ಲಜ್ಜೆಯಿಂದ ತಲೆ ಬಗ್ಗಿಸ್ತಾರೆ. ಆಗ ಒಬ್ಬ ಮುತ್ತೈದೆ ತಾಯಿ ಮಗನನ್ನ ವಿಶ್ವಾಸದಿಂದ ಸಂಬೋಧಿಸೋ ತೆರದಲ್ಲಿ ಅಪ್ಪಾಜಿಯವರು ತಲೆ ಎತ್ತಿ ಕುಂಕುಮ ಇಡಿಸ್ಕೋಬೇಕು
ಅಂತೇಳಿ ಹೇಳ್ತಾರೆ. ಮಂತ್ರಶಕ್ತಿಗೆ ಒಳಪಟ್ಟ ಜೀವಿಗಳ ಹಾಗೆ ಪ್ರಭುಗಳು ತಲೆ ಎತ್ತುತ್ತಾರೆ. ಆ ವೃದ್ಧ ಬ್ರಾಹ್ಮಣಿ ನಸುನಗುತ್ತಾನೆ. ಪ್ರಭುಗಳ ಹುಬ್ಬುಗಳ ಮಧ್ಯೆ ಕುಂಕುಮದಿಂದ ಅಲಂಕಾರ ಮಾಡ್ತಾಳೆ. ಅಪ್ಪಾಜಿಯವರು ಸಿಟ್ಟು ಮಾಡ್ಕೋಬಾರ್ದು, ಇದು ಮಂಗಳ ಚಿಹ್ನೆ, ನೀವು ಒಳ್ಳೆ ಮಕ್ಕಳು, ನಾವು ನಿಮ್ಮ ತಾಯಿಯ ಹಾಗೆ ಅಂತ ಹೇಳಿಬಿಟ್ಟು ಹೋಗಿ ತಮ್ಮ ತಮ್ಮ ಸ್ಥಾನ ಏನಿತ್ತು ಅಲ್ಲಿ ಕೂತ್ಕೊಂತಾರಾಕೆ. ಆ ಗುಂಪಲ್ಲಿದ್ದ ಇತರೆ ಮುತ್ತೈದೆಯರು ಆಕೆಯ ಗಟ್ಟಿತನಕ್ಕೆ ಮೆಚ್ತಾರೆ. ಗೌರವೆಯವರೇ, ನಮ್ಮವ್ವ ನೀವು, ನಿಮ್ಮ ಧೈರ್ಯ ಯಾರಿಗುಂಟು, ರಾಜರನ್ನೇ ತಲೆ ಎತ್ತಿ ಅಂತ ಹೇಳಿಬಿಟ್ರಲ್ಲ ಅಂತಾರೆ. ಆಗ ಗೌರಮ್ಮ ಕೂಡ ಮೃದುವಾಗಿ ನಗುತ್ತಾರೆ. ಹಸು ಮಗುವಂಥ ಹೃದಯ ಅವ್ರದ್ದು. ಒಳ್ಳೆ ಪುಣ್ಯಾದ್ಗೀತಿಯ ಕೈ ಹಿಡಿದು 100 ವರ್ಷ ರಾಜ್ಯವನ್ನು ನಡೆಸಿ ನಮ್ಮನ್ನೆಲ್ಲ ಕಾಪಾಡಲಿ ಅಂತ ಹರಿಸ್ತಾರೆ. ಆವಾಗಿನಿಂದ ಅಲ್ಲಿಂದ ಮುಂದೆ ಆ ಮಹಾತಾಯಿ ಗೌರವಿಯನ್ನ ಎಲ್ಲ ಪರಿಚಿತ ಮುತ್ತೈದರು ಯಾವಾಗಾದರೂ ಕಂಡಾಗ, ಏನ್ರಿ ನಿಮ್ಮ ಮಕ್ಕಳು ಸೌಖ್ಯವೇ ಅಂತ ತಮಾಷೆಯಿಂದ ಮಾತಾಡ್ಸೋಕ್ಕೆ ಪ್ರಾರಂಭ ಮಾಡ್ತಾರೆ. ಆ ದಿನ ಕಾರ್ಯಕ್ರಮಗಳು ಮುಗಿದ ನಂತರ ಗೌರವಿಯವರು ತಮ್ಮ ಮನೆಗೆ ಬಂದ ಮೇಲೆ ಮಧ್ಯಾಹ್ನದ ನಂತರ ಅರಮನೆಯ ಒಬ್ಬ ಅವಸರದವನು ಅಂದರೆ ಕೆಲಸಗಾರ, ಒಂದು ದೊಡ್ಡ ಬೆಳ್ಳಿಯ ತಟ್ಟೆಯಲ್ಲಿ ಉತ್ತಮವಾದ ಚೀನಾಂಬರ, ವಕ್ಷವಸ್ತ್ರ, ಮುತ್ತೈದೆ ಸಾವಿತ್ರಿಯ ಅಲಂಕಾರಗಳು, ಬೆಳ್ಳಿ ಭರಣೆಗಳಲ್ಲಿ ಕುಂಕುಮ, ಅರಿಶಿನ, ಚಂದನದ ದ್ರವ್ಯಗಳು, ತಾಂಬೂಲ ಎಲ್ಲವನ್ನು ತಂದು ಒಪ್ಪಿಸಿ ಬಾ ಅಂತ ಪ್ರಭುಗಳು ಅಪ್ಪಣೆ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಒಪ್ಪಿಸಿ ನಮಸ್ಕರಿಸಿ ಅರಮನೆಗೆ ಹಿಂದಿರುಗ್ತಾನೆ. ಅದೆಲ್ಲವನ್ನು ನೋಡಿ ಗೌರವಿಗೆ ಉಸಿರು ಕಟ್ಟಿದ ಹಾಗಾಗುತ್ತೆ. ಆನಂದದಿಂದ ತಟ್ಟೆಯನ್ನು ಒಳಗೆ ತಗೊಂಡು ಹೋಗಿ ನೋಡ್ತಾರೆ. ರಾಜವಾಡಿಯವರು ಮಾತ್ರ ಉಡಕ್ಕೆ ಯೋಗ್ಯವಾದಂತಹ ಒಂದು ಚೀನಾಂಬರ ಇರುತ್ತೆ. ಅದನ್ನು ಮೇಲಕ್ಕೆತ್ತಿದಾಗ ಕೆಳಗಡೆ ಒಂದು ಪತ್ರ ಕಾಣುತ್ತೆ. ಅದಲ್ಲಿ ಹೀಗೆ ಬರೆದಿರುತ್ತೆ: ಮಾತೃಶ್ರೀಯವರಿಗೆ ಕುಮಾರನ ಧನ್ಯ ಪ್ರಣಾಮಗಳು, ವಿಷ್ಣುವರ್ಧನ ಅಂತ ಬರೆದಿರುತ್ತೆ. ಇದನ್ನು ನೋಡಿ ಗೌರವಿಯವರಿಗೆ ಹೃದಯ ಕ್ರಿಯೆನೇ ನಿಂತು ಹೋದ ಹಾಗೆ ಆಗುತ್ತೆ. ಅಪ್ಪಾಜಿ ತಲೆ ಎತ್ತಿ ಅಂತ ಅಂದ ಒಂದು ಮಾತಿಗೆ ಇಷ್ಟೊಂದು ಮನ್ನಣೆ ಕೊಟ್ಟಿದ್ದಾರಲ್ಲ ಅಂತ ಆಕೆ ಅಂದ್ಕೊಳ್ತಾಳೆ. ಇನ್ನು ಈ ಕಡೆ ಕಲ್ಯಾಣ ಮಂಟಪದಲ್ಲಿ ಹವನ ಹೋಮಾದಿಗಳು ಸಾಂಗವಾಗಿ ನಡೆಯುತ್ತವೆ. ಒಟುವಿಗೆ ಮೌಂಜಿ ಬಂದ, ಯಜ್ಞವೀತ ಧಾರಣ, ಬ್ರಹ್ಮೋಪದೇಶಗಳು ನಡೆಯುತ್ತೆ. ಪುರೋಹಿತರು ಪ್ರಭುಗಳ ಕಿವಿಯಲ್ಲಿ ಉಸಿರಿಸಿದ ಗಾಯತ್ರಿ ಮಹಾಮಂತ್ರವನ್ನು ಪ್ರಭುಗಳು ಒಟುವಿನ ಕಿವಿಯಲ್ಲಿ ಉಪದೇಶಿಸ್ತಾರೆ. ಕೇಳಿಸಿಕೊಂಡಂತಹ ಆ ಮಹಾಮಂತ್ರಗಳನ್ನು ಒಟು ಕೂಡ ಸ್ವರೋಚ್ಚಾರ ಪೂರ್ವಕವಾಗಿ ಸಿದ್ಧಿಸ್ಕೊಳ್ತಾನೆ. ಆ ನಂತರ ಮಹಾ ಆಶೀರ್ವಾದ, ಶಾಂತಿ ಪ್ರವಚನ ಇವೆಲ್ಲ ನಡೆಯುತ್ತವೆ. ಆ ನಂತರ ಒಟ್ಟು ಅಗ್ನಿಗೆ ಸುತ್ತು ಬಂದು ನಮಸ್ಕಾರ ಮಾಡ್ತಾನೆ. ಗುರುಗಳಿಗೆ, ಪುರೋಹಿತರಿಗೆ, ಪಿತೃ ಸಮಾನರಾಗಿದ್ದಂತಹ ಪ್ರಭುಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡ್ತಾನೆ. ಆ ನಂತರ ಸಮೀಪದಲ್ಲೇ ಇದ್ದ ಒಂದು ಸುಖಾಸನದಲ್ಲಿ ಕೂತ್ಕೊಳ್ತಾನೆ. ಇವೆಲ್ಲವನ್ನು ಸಂತೋಷದಿಂದ ನೋಡ್ತಾ ಇದ್ದಂತಹ ರಾಜಮಾತೆ ಹತ್ತಿರಕ್ಕೆ ಹೋಗಿ ಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತಾನೆ. ಜೋಳಿಗೆಯನ್ನು ಒಡ್ತಾನೆ. ಭಿಕ್ಷಾಂ ಭವತಿ ದೇಹಿ ಅಂತಾನೆ. ರಾಜಮಾತೆ ಸಂತೋಷದಿಂದಲೇ ನಗುತ್ತಾನೆ. ರಜತ ಪಾತ್ರೆಯಲ್ಲಿ ಅಕ್ಕಿಯನ್ನು ತುಂಬಿಕೊಂಡು ಒಟುವಿನ ಜೋಳಿಗೆಗೆ ಸುರಿತಾರೆ. ಆ ನಂತರ ಒಟುವನ್ನು 2 ಕೈಗಳಿಂದಲೂ ಬಳಿಗೆ ಎಳೆದುಕೊಂಡು ಬಿಗಿದಪ್ಪಿ ನೆತ್ತಿಯನ್ನು ಮೂಸಿ ನೋಡಿ ಅವನ ಹಾಲುಗಲ್ಲವನ್ನು ಮೃದುವಾಗಿ ಅಲ್ಲಾಡಿಸಿ ಮಹಾವಿಷ್ಣುವಿನಂತೆ ನೀನಾಗಪ್ಪ ಅಂತ ಹೇಳ್ಬಿಟ್ಟು ಹರಿಸ್ತಾರೆ. ಸಭೆಯಲ್ಲಿದ್ದವ್ರಿಗೂ ಕೂಡ ಆನಂದ ಆಗುತ್ತೆ. ಎಲ್ಲರೂ ಜೈಘೋಷವನ್ನು ಮಾಡ್ತಾರೆ. ಆ ನಂತರ ಒಟ್ಟು ಗಂಗರಾಜರಿಗೂ ಮತ್ತು ಇತರ ಪ್ರಧಾನರಿಗೂ ರಾಜ ಸಂಬಂಧಿಕರಿಗೂ ನಮಸ್ಕಾರವನ್ನು ಮಾಡಿ ಅವರ ಆಶೀರ್ವಾದಗಳನ್ನು ಪಡೀತಾನೆ. ಗಂಗರಾಜರು ತಮ್ಮ ಸ್ಥಾನದಿಂದ ಎದ್ದೇಳ್ತಾರೆ. ಯಜ್ಞವೇದಿ ಸಮೀಪಕ್ಕೆ ಬಂದು ಸಭೆಗೆ ಹೇಳ್ತಾರೆ. ಅಲ್ಲಿದ್ದವ್ರನ್ನೆಲ್ಲ ಉದ್ದೇಶಿಸಿ ಹೇಳ್ತಾರೆ: ಮಹಾಜನರು, ಸಾವಧಾನದಿಂದ ನಾನು ಹೇಳೋದನ್ನು ಕೇಳಬೇಕು. ಈ ಉತ್ಸವ ಸಮಯದಲ್ಲಿ ಪ್ರಭುಗಳು, ಒಟುವಿನ ಪೂಜ್ಯ ಪಿತರು, ಪೂಜ್ಯ ಮಾತೆಯರು ಆದಂತಹ ಶ್ರೀ ಚೆನ್ನಮ್ಮ ದಂಡಾಧೀಶ ಮತ್ತು ಮಹಾಸತಿ ಚಂದಲವ್ವೆ ಇವರುಗಳನ್ನು ನೆನೆಸ್ಕೊಂಡು ಹಿಂದೆ ಅವರು ಪಡೆದಿದ್ದಂತಹ ಇಮ್ಮಡಿ ದಂಡಾಧೀಶ ನಾಯಕತ್ವವನ್ನು ಅವರೊಡನೆ ಸಲ್ಲೋ ಸಕಲ ಮರ್ಯಾದೆಗಳನ್ನು ಕೂಡ ಒಟುಗೆ ಅನುಗ್ರಹಿಸ್ತಾರೆ. ಒಟುವಿನ ಪೂಜ್ಯ ಪಿತರು ನಮ್ಮ ನಾಡಿಗೆ ಎಷ್ಟು ಉತ್ತಮ ಸೇವೆಯನ್ನು ಸಲ್ಲಿಸಿದಾರೋ ಅದಕ್ಕಿಂತ ಇಮ್ಮಡಿಯಷ್ಟು ಸೇವೆಯನ್ನು ಈ ಕುವರ ವಿಷ್ಣುವಿಗೆ ಧೈರ್ಯ, ಶಕ್ತಿ, ಸಾಹಸ, ಆಯುರಾರೋಗ್ಯಗಳನ್ನು ದೇವರು ಕರುಣಿಸಲಿ ಅಂತ ಹೇಳಿಬಿಟ್ಟು ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಎಲ್ಲರಿಗೂ ಕುವರನಾದ ಈ ಕುವರ ವಿಷ್ಣುವಿಗೆ ಪ್ರಭುಗಳು ಕರುಣಿಸಿರ್ತಕ್ಕಂತಹ ಈ ಸುವರ್ಣ ದಂಡವನ್ನು ಒಪ್ಪಿಸ್ತಾ ಇದ್ದೀನಿ. ಇದಕ್ಕೆ ಮಹಾಜನರ ಅನುಮತಿಯನ್ನು ಅಪೇಕ್ಷಿಸ್ತಾ ಇದ್ದೀನಿ ಅಂತ ಕೂಡ ಹೇಳ್ತಾರೆ. ಗಂಗರಾಜರು 2 ಸಿಂಹದ ತಲೆಗಳುಳ್ಳ ಸುವರ್ಣ ದಂಡವನ್ನು ಒಟುವಿಗೆ ಪ್ರಭುಗಳ ಪರವಾಗಿ, ಪ್ರಜೆಗಳ ಪರವಾಗಿ ಒಪ್ಪಿಸ್ತಾರೆ. ಒಟ್ಟು ಅದನ್ನು ಆದರದಿಂದ, ಸಂತೋಷದಿಂದ ತಗೊಂಡು ತನ್ನ 2 ಕೈಯಲ್ಲೂ
ಅದನ್ನು ಕಣ್ಣಿಗೆ ಹೊತ್ಕೊಂಡು ಆನಂತರ ಸಿಂಹಾಸನದ ಹತ್ರಕ್ಕೆ ಹೋಗಿ ಸಿಂಹಾಸನದ ಪ್ರಥಮ ಪಾದ ಪೀಠದಲ್ಲಿ ಇಟ್ಟು ದೀರ್ಘ ನಮಸ್ಕಾರವನ್ನು ಮಾಡ್ತಾನೆ. ಹಾಗೆ ಮಾಡಿದ್ರಲ್ಲಿ ಏನರ್ಥ ಅಂದರೆ ನನ್ನ ಜೀವ, ನನ್ನ ಸೇವೆ ಎಲ್ಲವೂ ಈ ರಾಜ್ಯಕ್ಕೆ, ಈ ರಾಜನಿಗೆ ಸಮರ್ಪಣೆ ಅನ್ನೋ ಒಂದು ಅರ್ಥ ಇರುತ್ತೆ ಅದರಲ್ಲಿ. ಇಷ್ಟೊಂದು ಗಂಭೀರವಾದ ಕುಲ ಸಂಪನ್ನತೆಯ ಉನ್ನತ ನಡವಳಿಕೆಯನ್ನು ಹೊಂದಿರೋ ಅವನನ್ನು ನೋಡಿ ಗಂಗರಾಜರು ಮೊದಲುಗೊಂಡು ಅಲ್ಲಿದ್ದವರೆಲ್ಲರಿಗೂ ಕೂಡ ಆನಂದ ಆಗುತ್ತೆ. ಒಟುವನ್ನು ಎಲ್ಲರೂ ಬಾಚಿ ತಬ್ಕೊಳ್ಬೇಕು ಅಂತ ಆಸೆ ಪಡ್ತಾರೆ. ಮಹಾ ಸಂತೋಷದಿಂದ ಎಲ್ಲರೂ ಕುವರ ವಿಷ್ಣು, ಯೋಗ್ಯ ಪುತ್ರ, ಧೀಮಂತ, ಸತ್ವಶಾಲಿ ಅಂತ ಕೂಡ ಕೂಗಕ್ಕೆ ಶುರು ಮಾಡ್ತಾರೆ. ಪ್ರಭುಗಳಿಗೆ ಮತ್ತು ರಾಜಮಾತೆಯವರಿಗೆ, ಗಂಗರಾಜರಿಗೆ ಆನಂದದಿಂದ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಉಕ್ಕಿ ಹರಿಯೋಕ್ಕೆ ಪ್ರಾರಂಭ ಆಗತ್ತೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.